ಇವರಿಗೆ ಸರ್ಕಾರ ಸಂಬಳ ಸಾಲವೇ ಅಷ್ಟೇ, ಜನರಿಗೆ ಇವತ್ತು ಅಮಾಯಕರಿಗೆ ಬಡವರಿಗೆ ಇವತ್ತು ಸಾಕಷ್ಟು ಮೋಸ ವಂಚನೆ ಮಾಡ್ತಾ ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನ ಜನರಿಗೆ ಮೋಸ ಮಾಡಿದ್ದಾರೆ. ಇವತ್ತು ಬಂಧುಗಳೇ, ತಾವೆಲ್ಲ ಇವತ್ತು ಬಹಳ ಒಂದು ಹುಷಾರಿಯಿಂದ ಒಂದು ಅಧಿಕಾರಿಗಳನ್ನ ಇವತ್ತು ಕಿರಣ್ ಪವಾನಿ ಅವರ ಮುಖಾಂತರ ಈ ಒಂದು ಏನು ಹೋರಾಟ ಅನ್ನೋದೇ, ಈ ಹೋರಾಟ ಈ ಅಧಿಕಾರಿಯನ್ನ ಮನೆಗೆ ಹಚ್ಚೋರಿಗೆ ಹಾಗೂ ಈ ಅಧಿಕಾರಿಯನ್ನ ಬಿಸ್ನೆಸ್ ಮಾಡುವವರಿಗೆ ಕಿರಣ್ ಪವಾನಿ ಅವರ ಬೆನ್ನಟ್ಟಂತ ಹೆಚ್ಚಿರ್ತಕ್ಕಂಥವರು ಅವ್ರ ಜೊತೆ ನಾವು ಎಲ್ಲ ದಲಿತ ಸಂಘಟನೆಗಳು ಇವತ್ತು ಅವರಿಗೆ ನಾವು ಸಾಥ್ ಕೊಟ್ಟಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತರೆಲ್ಲ ಇಲಿಗಳಲ್ಲ, ದಲಿತರೆಲ್ಲ ಇಲಿಗಳಲ್ಲ, ದಲಿತರೆಲ್ಲ ಹುಲಿಗಳು. ಮಾಧ್ಯಮದವರಿಗೆ ಹಾಗೂ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ತುಂಬ ಹೃದಯದ ಕ್ರಾಂತಿಕಾರಿ ಜೈವಿವಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಏನು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಈ ಹೋರಾಟದ ಉದ್ದೇಶ ಮತ್ತು ಇದು ಯಾಕೆ ಈ ಮಟ್ಟಕ್ಕೆ ಹೋತು ಹೋರಾಟ ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಇವತ್ತಿನ ದಿವಸ ನಾವು ಕಲಾಭವನ ಎದುರುಗಡೆಯಿಂದ ಮಾರ್ಕೆಟ್ ಮಾರ್ಗವಾಗಿ ಹೊಳ್ಳಿ ಬೆಳಗಾವಿ ರಸ್ತೆ ಮಾರ್ಗವಾಗಿ ಇವತ್ತು DCRE ಇಲಾಖೆ ಏನಿದೆ, ಇವತ್ತು ನಮ್ಮದು SC/ST ಸಮಾಜಕ್ಕೆ ಮತ್ತು ಈ ಒಂದು ಹಿಂದುಳಿದ ದಲಿತ ಸಮಾಜಕ್ಕೆ ಅವರ ಒಂದು ಉದ್ಧಾರಕ್ಕಾಗಿ ಅವ್ರನ್ನ ಒಂದು ರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಸರ್ಕಾರ ನೇಮಿಸಿದಂಥ ಈ ಒಂದು ಇಲಾಖೆ, ಇವತ್ತು ಈ ಇಲಾಖೆಯಲ್ಲಿ ಇವತ್ತೇನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ಸುಮಾರು ದಿನಗಳಿಂದ ಅವರ ಒಂದು ಸಮಸ್ಯೆಗಳು ಕಂಡು ಬರ್ತಾನೆ ಇದ್ದಾವೆ. ಸಮಾಜದಲ್ಲಿ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಅವರ ಒಂದು ಕೆಲವೊಂದು ವರ್ತನೆಗಳಾಗಿರ್ಬೋದು, ಅವರು ಮಾಡ್ತಕ್ಕಂಥ ಕೆಲವೊಂದು ಈ ಸಮಾಜದ ಮೇಲೆ ದಬ್ಬಾಳಿಕೆಗಳಾಗಿರ್ಬೋದು, ಈ ಥರ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾನೆ ಇದ್ವು. ಹಾಗಾಗಿ ಈಗ ಮೊನ್ನೆ ದಿನ ಅಂದರೂ ಕೂಡ ಒಂದು ತಿಂಗಳಾಯಿತು, ಒಂದು ತಿಂಗಳಿನಿಂದನೂ ಕೂಡ ಇದು ಫೈಟ್ ನಡೀತಾ ಇದೆ. ಹಾಗಾಗಿ ಏನು ಅರಣ್ಯ ಇಲಾಖೆಯಲ್ಲಿ ACF ಕೆಲಸ ಮಾಡ್ತಕ್ಕಂಥ ಅಶೋಕ್ ಹಪ್ಪಳದೆಂಬ ಒಬ್ಬ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ಆ ಒಬ್ಬ ಅಧಿಕಾರಿಗಳು ಅವರ ಮನೆಯ ಕುಟುಂಬದಲ್ಲಿ ಇಬ್ಬರು ಮಕ್ಕಳ ಜೊತೆಗೆ ಸೇರಿ ಒಂದು ಸುಳ್ಳ ಒಂದು ಸಂಸ್ಥೆಯನ್ನು, ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಾರ್ವಜನಿಕರ ಕಡೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ, ಆ ಒಂದು ದುಡ್ಡುಗಳನ್ನು ಲೂಟಿ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸನ ಅಶೋಕ್ ಹಪ್ಪಳದ ಮತ್ತು ಅವರ ಕುಟುಂಬಸ್ಥರು ಮಾಡಿದಾಗ ಅದನ್ನು ಎಲ್ಲೋ ಒಂದು ಕಡೆ ಖಂಡಿಸ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಏನು ಅನ್ಯಾಯಕ್ಕೆ ಒಳಗಾದಂಥವರು ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ದುಡ್ಡನ್ನು ಕೊಟ್ಟು ಯಾರ್ಯಾರು ಮೋಸ ಹೋಗಿದ್ದಾರೆ ಆ ಎಲ್ಲ ಕುಟುಂಬಸ್ಥರನ್ನ ತಗೊಂಡು ಫಾರೆಸ್ಟ್ ಇಲಾಖೆಯಲ್ಲಿ ಹೋಗಿ ಅವ್ರನ್ನ ಕೇಳಬೇಕಂತ ಹೇಳ್ಬಿಟ್ಟು ನಾವು ಶಾಂತಿಯುತವಾಗಿ ಅಲ್ಲಿ ಹೋದಾಗ ಅಲ್ಲಿ ಅಶೋಕ್ ಹಪ್ಪಳದವರು ತಮ್ಮ ಬಾಯಿಗೆ ಬಂದಂತೆಲ್ಲ ಮಾತಾಡಿ, ಜಾತಿ ಮೇಲೆಲ್ಲ ಮಾತನಾಡಿ, ಜಾತಿ ನಿಂದನೆ ಕೂಡ ಮಾಡಿ ದಬ್ಬಾಳಿಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವತ್ತು ಆ ಒಂದು ವಿಷಯನ ನಾವು ಖಂಡಿಸಿ ಏನು ಮಾಡಿದ್ವಿ, ಆ ಜನರಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ಅದರಲ್ಲಿ SC/ST ಸಮುದಾಯಕ್ಕೆ ಸೇರಿದಂಥ ಹಲವಾರು ಕುಟುಂಬಗಳು ಕೂಡ ಜೊತೆಗಿದ್ದಾವೆ. ಆ ಕುಟುಂಬಗಳಿಗೆ ಒಂದು ಸೂಕ್ತ ನ್ಯಾಯ ಸಿಗಬೇಕಂತೇಳಿ ಅವ್ರು ಏನು ಜಾತಿ ನಿಂದನೆ ಮಾಡಿದ್ರು ಅಶೋಕ್ ಹಪ್ಪಳದವರು, ಆ ಒಂದು ವಿಷಯ ಕುರಿತು ನಾವು ಅವ್ರ ಮೇಲೆ ಒಂದು ದೂರನ್ನು ದಾಖಲಿಸ್ಬೇಕಂತೇಳಿ ಏನು ನಮ್ಮ DCRE ಇಲಾಖೆಗೆ ಬಂದಾಗ ಏನು ವೀರಭದ್ರಪ್ಪ ಕಡಿಯವರು ಅವತ್ತಿನ ದಿನ ಇಲ್ಲ ನಮಗೆ ಕಾಲಾವಕಾಶ ಬೇಕು, ನಾವು FR ದಾಖಲು ಮಾಡಲಿಕ್ಕೆ ನಮಗೊಂದು ವಾರ ಟೈಮ್ ಕೊಡಿ ಅಂತ ಕೇಳ್ಕೊಂಡಾಗ ಆಯ್ತು ಬಿಡು ಅಂತೇಳಿ ಪಾಪ ಜನ ಎಲ್ಲ ಅವತ್ತಿನ ಸಂದರ್ಭದಲ್ಲಿ ಹೊಳ್ಳಿ ಹೋದರು. ನಂತರ
ಮತ್ತೆ ಒಂದು ವಾರ ಮರಳಿ ಒಂದು ವಾರ ನಂತರ ಬಂದಾಗ ಇಲ್ಲ ನಾನು ದೂರ ತೊಗೊಳಕ್ಕೆ ಆಗೋದಿಲ್ಲ, ನೀವು ಸುಮ್ಮನೆ ಏನೇನೋ ಮಾಡ್ತೀರಾ, ನೀವು ಸುಮ್ಮನೆ ಬರ್ತೀರಾ, ಈ ಥರ ಎಲ್ಲ ದಾಖಲೆಗಳಿದ್ರೂ ಕೂಡ ಅಶೋಕ್ ಹಪ್ಪಳದವ್ರು ಏನೇನು ಮಾಡಿದ್ದಾರೆ ಅಂತೇಳಿ ವಿತ್ ವಿಡಿಯೋ ರೆಕಾರ್ಡ್ಸು ಮತ್ತು ಫೋಟೋಸ್ಗಳೆಲ್ಲ ಇದ್ದಾವೆ. ಅಷ್ಟೆಲ್ಲ ಇದ್ರೂ ಸಹಿತ ಏನು ಇವತ್ತು ವೀರಭದ್ರಪ್ಪ ಕಡಿಯವರು ಈ ಒಂದು ಪರಿಸ್ಥಿತಿಗೆ ಬಂದು ಅವ್ರ ಜೊತೆಗೆ ಶಾಮೀಲಾಗಿ, ಏನೋ ಅಶೋಕ್ ಹಪ್ಪಳದವ್ರ ಜೊತೆಗೆ ಶಾಮೀಲಾಗಿ ಒಂದು ದೂರು ಕೂಡ ದಾಖಲು ಮಾಡದೆ ಜನರನ್ನ ಎಲ್ಲೋ ಒಂದು ಕಡೆ ಓಡಾಡಿಸುವಂಥ ಪರಿಸ್ಥಿತಿ, ಜನರನ್ನ ಅಲ್ದಾಡಿಸುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಕ್ಕಾಗಿ ಆಕ್ರೋಶಗೊಂಡು ನಾವೆಲ್ಲ ನಾಯಕರುಗಳು ಇವರ ಮೇಲೆ ಇವರ ವಿರುದ್ಧವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಾಗಬೇಕು ಮತ್ತು ಇವರು ಕೂಡಲೇ ಸರ್ಕಾರಿ ಸೇವೆಯಿಂದ ಇವರು ಅಮಾನತುಗೊಳ್ಬೇಕು. ಇದು ನಮ್ಮ ಆಗ್ರಹ. ಮತ್ತು ಮೇಲಾಧಿಕಾರಿಗಳಿಗೆ ನಾವು ಇವತ್ತು ಸಂಬಂಧಿಸಿದಂಥ DCRE ಇಲಾಖೆಯ SP ಅವರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಮನವಿ ಸಲ್ಲಿಸೋದ್ರ ಮುಖಾಂತರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೂ ಕೂಡ ಇವತ್ತು SP ಅವ್ರ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ, ಮನವಿಗಳನ್ನು ಪತ್ರಗಳನ್ನು ಕಳಿಸ್ತಾ ಇದ್ದೇವೆ. ಇಮಿಡಿಯೇಟ್ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವ್ರನ್ನ ಈ ಸೇವೆಯಿಂದ ಅಮಾನತುಗೊಳಿಸಿ ಇವ್ರಿಗೆ ಒಂದು ಶಿಕ್ಷೆ ವಿಧಿಸ್ಬೇಕಂತೇಳಿ ನಮ್ಮ ಒತ್ತಾಯ. ಮತ್ತು ಇದ್ರ ಜೊತೆಗೆ ಏನು ಅಶೋಕ್ ಹಪ್ಪಳದವರು ಇವತ್ತೇನು ಅವ್ರ ಕುಟುಂಬಸ್ಥರು ಸೇರಿ ಈ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ದುಡ್ಡುಗಳನ್ನು ತಿಂದು ಸುಮಾರು 7-8 ಕೋಟಿ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ ತಮ್ಮ ಕುಟುಂಬಗಳ ಸಂರಕ್ಷಣೆ ಮಾಡಿಕೊಂಡು ಇನ್ನೊಂದು ಕುಟುಂಬಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೇಸ್ ಫೈಲ್ ಆಗಬೇಕು. ಅವ್ರ ಮೇಲೆ ಒಂದು SC/ST ದೌರ್ಜನ್ಯ ಕೇಸು ದಾಖಲು ಮಾಡಿ ಅವ್ರನ್ನೂ ಕೂಡ ಇಮಿಡಿಯೇಟ್ಲಿ ಶಿಕ್ಷೆಗೆ ಗುರಿಪಡಿಸಿ ಒಂದು ನೊಂದ ಜನರಿಗೆ ಸೂಕ್ತ ನ್ಯಾಯವನ್ನು ಒದಗಿಸಬೇಕಂತೇಳಿ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಕಡೆಯಿಂದ ಈ ಒಂದು ನಾವು ಆಗ್ರಹಿಸ್ತೇವೆ. ಮತ್ತು ಇಮಿಡಿಯೇಟ್ ಇದು ಏನಾದರೂ ಆಗದೆ ಹೋದರೆ, ಇವ್ರ ಮೇಲೆ ಕ್ರಮ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಸುಮಾರು ಎಲ್ಲ ಜನಸಂಖ್ಯೆಗಳನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧಾರವಾಡ ಜಿಲ್ಲೆಯಲ್ಲಿ ಏನು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಏನು ಈ ಥರ ತಮ್ಮ ನೌಕರಿ ಮಾಡಿಕೊಂಡು ಸರ್ಕಾರ ಕೊಡ್ತಕ್ಕಂಥ ಸಂಬಳಗಳನ್ನು ಅದನ್ನು ಬಿಟ್ಟು ಸಾರ್ವಜನಿಕರ ದುಡ್ಡನ್ನು ಲೂಟಿ ಮಾಡಿ ಜನರನ್ನ ಮೋಸ ಮಾಡಿ ಜನರನ್ನ ಇವತ್ತು ಈ ಮಟ್ಟಕ್ಕೆ ಬೀದಿ ಅಲಿಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮೆಲ್ಲ ಸಂಘಟನೆ ನಾಯಕರುಗಳು ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಇವ್ರಿಗೆ ಎಚ್ಚರಿಕೆ ಕೊಡ್ತಾ, ಏನು ಇವತ್ತು ಎಲ್ಲ ನಮ್ಮ ಕಿರಣ್ ಸಾಮ್ರಾಣಿಯವರು ಹಿರಿಯ ಮುಖಂಡರುಗಳಿದ್ದಾರೆ, ಶಿವಸುಮನ್ ಇಟ್ರು ಸರ್ ಇದ್ದಾರೆ, ಹಲವಾರು ಜನ ಇವತ್ತು ನಮ್ಮೆಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಎಲ್ಲರ ನೇತೃತ್ವದಲ್ಲಿ ಇವತ್ತು ಇವ್ರ ಮೇಲೆ ಒಂದು ಕ್ರಮ ಆಗಬೇಕಂತ ಆಗ್ರಹಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅದು ತಕ್ಕ ಅವರಿಗೆ ಪಾಠ ಕಲಿಸ್ದೆ ಹೋದರೆ ನಾವೆಲ್ಲರೂ ಸೇರಿ ಸಾರ್ವಜನಿಕರು ಕೂಡ ಪಾಠ ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತು ನಮ್ಮ ಗೌರವಾನ್ವಿತ ನಮ್ಮ ಇವರು ನಿಟ್ರು ಸರ್ ಮಾತಾಡ್ಬೇಕಂತೇಳಿ ಅವ್ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಾಗರಿಕ ಹಕ್ಕು ನಿರ್ದೇಶನಾಲಯದ ಕಚೇರಿಯ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮಗೆ SP ಸಾಹೇಬರು ಸಾಮ್ರಾಣಿ ಸರ್ ಜೊತೆಗೆ ಮಾತಾಡಿದ್ದಾರೆ, ಈಗಾಗಲೇ ಬರ್ತೀರಿ ಆನ್ ದ ವೇ ಇದೀನಿ ಅಂತಂದೇಳಿ. ಆದರೆ ನಾವು ಹೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಿದಾರಲ್ಲ ಅವರನ್ನು ಮೊದಲು ಅಶೋಕ್ ಹಪ್ಪಳದಂತೇಳಿ ಅಧಿಕಾರದಲ್ಲಿದ್ದು ಸರ್ಕಾರಿ ಸೇವೆ ಮಾಡಲಿಕ್ಕೆ ಅವರಿಗೆ ತಿಂಗಳದ ಹಣ ಕೊಡ್ತಾರೆ, ಅದನ್ನು ಸೇವೆ ಮಾಡಬೇಕು. ಅದನ್ನು ಬಿಟ್ಟು ಕುಟುಂಬವನ್ನು ಸಹಿತ ಭ್ರಷ್ಟಾಚಾರಕ್ಕೆ ತೊಗೊಂಡೋಗಿ ಮಾಡೋದು ಇದು ಸರಿಯಲ್ಲ, ಈ ರೀತಿ ಅನ್ಯಾಯ ಆಗಿದೆ ಅಂತಂದೇಳಿ ನಮ್ಮೆಲ್ಲ ಹಿರಿಯರು ಬಂದು ಇಲ್ಲೇನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಬಂದಾಗ ಅವರು ಏನು ತಪ್ಪು ಸಂದೇಶಗಳನ್ನು ನೀಡಿದಾರಲ್ಲ, ಆ ತಪ್ಪು ಸಂದೇಶಗಳನ್ನು ತಗೊಂಡು ವೀರಭದ್ರಪ್ಪ ಕಡಿಯವರೇನು ನಿರ್ಧಾರ ತಗೊಂಡು ಅವಾಚ್ಯ ಶಬ್ದಗಳಿಂದ ನಮಗೇನು ನಿಂದಿಸಿದಾರಲ್ಲ, ಇದು ಸರಿಯಲ್ಲ. ಮೊದಲು ಅಶೋಕ್ ಹಪ್ಪಳದವ್ರನ್ನ ಬಂಧಿಸಬೇಕು, ಕೆಲಸದಿಂದ ವಜಾಗೊಳಿಸ್ಬೇಕು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಂದ್ರೆ ಸುಮ್ಮನೆ ಅಲ್ಲ, ಸರ್ಕಾರ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಶೋಷಿತರಿಗೆ, ನೊಂದವರಿಗೆ, SC/ST ಅವರಿಗೆ ಇದು ಸರಿಯಾಗಲಿ, ಇದು ಉಪಯೋಗ ಆಗಲಿ, ದಿನನಿತ್ಯ ಬೆಳಗರಿದ್ರೆ ರಾತ್ರಿ ಆದರೆ ಅವ್ರಿಗೆ ಎಷ್ಟು ಶೋಷಣೆಗಳಾಗ್ತದೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿಗಾ ವಹಿಸಿ ಈ ಒಂದು ಕಚೇರಿಯನ್ನು ಮಾಡಿದೆ. ಅದರ ಶ್ರಮನೂ ಸಹಿತ ನಮ್ಮ ಕಿರಣ್ ಸಾಮ್ರಾಣಿಯವರು ಸರ್ ಇದ್ದಾರೆ. ನಾನು ಹೇಳಿದ್ನಲ್ಲ, ಈ ಒಂದೆಲ್ಲ ಕಚೇರಿಗಳು ಆಗ್ಬೇಕಂತಂದ್ರೂ ಒಂದು ಎಫರ್ಟ್ ಇದ್ದಾವೆ, ಒಬ್ಬೊಬ್ಬ ನಾಯಕರದ ಎಫರ್ಟ್ ಇದ್ದಾವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಧಾರವಾಡ ಜಿಲ್ಲೆ ಭಾಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರ. ಮತ್ತು ಇಲ್ಲಿರ್ತಕ್ಕಂಥ ನಾವು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಒಳ್ಳೆ ಉತ್ತಮವಾದಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಕ್ಕಂಥವ್ರು. ಏನಾದರೂ ಬೆಂಗಳೂರಲ್ಲಿ ಹೋರಾಟ ಆಗಿದೆ ಅಂದರೆ ಮೊಟ್ಟ ಮೊದಲು ಈ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾರೆ. ಹಾಗಾಗಿ ಈ ಅಧಿಕಾರಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಇಂಥ ಬಂಡ
ಏನು ಅಶೋಕ್ ಹಪ್ಪಳದಾರಲ್ಲ ಅಂತ ನೀಚ ಹಲಾಲ್ ಕೋರ್ ಅವರನ್ನ ಬಂಧಿಸಬೇಕು, ಕಾನೂನಡಿ ಬಂಧಿಸಿ ಅವರನ್ನ ವಜಾಗೊಳಿಸ್ಬೇಕು. ಈಗಾಗಲೇ 7-8 ಕೋಟಿ ರೂಪಾಯಿ ನಮ್ಗೆ ಅಷ್ಟೇ ಮಾಹಿತಿ ಇದೆ, 7ರಿಂದ 8 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದಾರೆ ಅಂತೇಳಿ. 7-8 ಕೋಟಿ ಬಿಟ್ಟು ಇನ್ನು ಎಷ್ಟು ಅವ್ಯವಹಾರ ಮಾಡಿರ್ಬೇಕು ಅದು ತನಿಖೆ ಆಗ್ಬೇಕು, ಅದು CBI ತನಿಖೆ ಆಗ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸೋದು ಇಷ್ಟೇ, ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಗ್ರಾಮೀಣ ಮತ್ತು ಶಹರ ಈ ಎಲ್ಲದಕ್ಕೂ ಬಹಳ ಉಪಯೋಗ ಇರ್ತಕ್ಕಂಥ ಏನು ಅಲ್ಲೇನಾದರೂ SC/ST ದೌರ್ಜನ್ಯದಡಿ ಏನಾದರೂ ಅಲ್ಲಿ ದಾಖಲೀಕರಣ ಆಗದೆ ಇದ್ರೆ, FIR ಆಗದೆ ಇದ್ರೆ ಇಲ್ಲಿ ಆಗಲಿ ಅಂತಂದೇಳಿ ಸರ್ಕಾರ ಮಾಡುತ್ತಲ್ಲ, ಇಲ್ಲಿರ್ತಕ್ಕಂಥ ಒಬ್ಬ ಇದು ಪ್ರೊಸೆಸ್ 15 ದಿವಸದಿಂದ ನಡೀತಾ ಇದೆ. ನಾನು ನನ್ನ ಕಡೆ ಬಂದಾಗ ಯಾರು ಸೋಪನ್ ಅಂತ ಹೇಳಿ ಬಂದಾಗ ನಾನು ಅವರು ನಾನಿಲ್ಲಿ ಒಂದು 15 ದಿವಸ ಅವ್ರು ಸೋಪನ್ ಅವ್ರು ಬಂದಾಗ ನನ್ನ ಕಡೆ ಬಂದ್ರು ಪಾಪ. ಅವ್ರು ಬಂದು ನನಗೆಲ್ಲ ಸ್ಟೋರಿ ಎಲ್ಲ ಹೇಳಿದ್ರು ಹಿಂಗೆ ಅಂದ ತಕ್ಷಣ ಅವಾಗ ಏನಾಯ್ತು, ನಾನು ಚರ್ಚೆ ಮಾಡಿ ಎಲ್ಲ ಆದಮೇಲೆ ನನಗೆ ನೋವು ಏನಾಗೈತೆ ಅಂದರೆ ಈ ಇನ್ಸಿಡೆಂಟ್ ಒಳಗೆ ಒಂದು ಹೆಣ್ಮಗಳದ್ದು ಒಬ್ಬ ಸ್ಟಾಫ್ ನೇಣು ಹಾಕೊಂಡು ಸಾಯ್ತಾನ್ರಿ. ನಂಗೆ ದುರ್ದೈವ ಅದು. ಆ ಸಣ್ಣ ಮಗು ಐತಿ 3 ವರ್ಷದ್ದು, ಆ 3 ವರ್ಷದ ಮಗು ಐತಿ, ಅಂಥವನ್ನ ಸಾಯ್ತರು ಅವನ ಬಗ್ಗೆ ಯಾರಿಗೂ ಕಳ್ಕಳಿ ಇಲ್ಲ ಇವ್ರಿಗೆ. ನಾವು ಎಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಅವ್ರ ವೇರ್ ಅಬೌಟ್ಸ್ ಕೇಳಿದ್ವಿ, ಯಾರು ಅಶೋಕ್ ಹಪ್ಪಳದ. ಅವತ್ತಿನ ದಿವಸ ಕಂಟಿನ್ಯೂಸ್ ಅವ್ರು ಫಾಲೋ ಮಾಡಾಕ್ತಿದ್ವಿ. ಒಂದು 15 ದಿವಸ, 1 ತಿಂಗಳಿಂದ ಸಿಗಲಿಲ್ಲ. ಒಂದು ದಿವಸ ಏನಾಯ್ತು, ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಂದಾಗ ನಾವು ಹೋಗಿ ಅವ್ರಿಗೆ ಹಪ್ಪಳದವ್ರಿಗೆ ಹಿಡಿದ್ಬಿಟ್ಟು ನೀವು ಬರ್ರಿ ಇಲ್ಲಿ ಏನೇನೈತೆ ಅಂತ ಚರ್ಚೆ ಮಾಡಕ್ಕೆ ಕರೆದ್ರೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಂದ್ರು, ಇಲ್ಲಿ ಬಂದು ದಾಂಧಲೆ ಮಾಡಬೇಡ್ರಿ ಅಂದರು. ಓಕೆ, ದಾಂಧಲೆ ಮಾಡೋಂಗಿಲ್ಲ. ನಾವಂದ್ವಿ ನೀವು 112 ಕರ್ಸ್ರಿ, ಪೊಲೀಸಿಗೆ ಕರ್ಸಿ, ನಮ್ಮ್ಯಾಗ ಕೇಸ್ ಹಾಕ್ರಿ. ಯಾಕಂದ್ರೆ ನಿಮ್ಮ ಪ್ರಿಮೈಸಿಸ್ ಬಂದು ನಾವು ದಾಂಧಲೆ ಮಾಡಾಕತ್ತೇನಂದ್ರೆ ನೀವು ಕೇಸ್ ಹಾಕ್ರಿ. ಇಲ್ಲ ನಾವು ಕರ್ಸಂಗಿಲ್ಲ, ನೀವೇ ಕರ್ಸ್ರಿ ಅಂದರು. DF ಅವ್ರು ಕರ್ತಾರೆ. ಓಕೆ, ನಾನು 112ಗೆ ಫೋನ್ ಮಾಡಿದೆ. ಅವರು ಪೊಲೀಸ್ ಇಲಾಖೆಯವ್ರು ಬಂದರು. ನಾನು ನನ್ನ ಮ್ಯಾಗೆ ಕಂಪ್ಲೇಂಟ್ ಐತೆ ಅಂದ್ರೆ ನನಗೂ ಕರ್ಕೊಂಡು ಹೋಗ್ರಿ, ಅಶೋಕ್ ಹಪ್ಪಳದ ಐತೆ ಅವ್ರಿಗೂ ಕರ್ಕೊಂಡು ಹೋಗ್ರಿ, ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಣೆ ಆಗಲಿ. ಅದು ವಿಚಾರಣೆ ಒಳಗಡೆ ಅಶೋಕ್ ಹಪ್ಪಳದ ಇಟ್ಕೊಂಡು ನಾವು ಪೊಲೀಸ್ ಬರೋ ಮಟ್ಟ ಅಂದ್ರೆ ಅವ್ರು ಓಟ್ಸ್ ಹಾಕ್ತಾರೆ. ದಿಸ್ ಇಸ್ ವೇರ್ ದ ಕಾನ್ಸಿಕ್ವೆನ್ಸಸ್ ಇಸ್. ನಾವು DF ಅವ್ರಿಗೆ ಯಾಕೆ FIR ಮಾಡತ್ತೀವಿ ಅಂದ್ರೆ ಹಿ ಹ್ಯಾಸ್ ಜಾಯಿಂಡ್ ಹ್ಯಾಂಡ್ ವಿತ್ ದಿ DC. ಈ ಸಾಹೇಬ್ ನೋಡಿದ್ರಂದ್ರೆ DC ಸಾಹೇಬ್ರು